ನಾರ್ಮಲ್ ಆಗಿ ಇವಾಗ ಎಲ್ಲೆಲ್ಲಿ ಏನೇನು ನಡೀತಿದೆ ಅಂತ ಅಂದಾಗ ರಾಜಕೀಯ ರಂಗದಲ್ಲಾಗಿರ್ಬೋದು, ಸಿನಿಮಾ ರಂಗದವರಾಗಿರ್ಬೋದು, ಪ್ರತಿಯೊಬ್ಬರಿಗೂ ನಾರ್ಮಲ್ ಜನದಿಂದ VIPsವರೆಗೂ ಈ ಒಂದು ಟೈಮು, ಈ ಒಂದು 20 ದಿನ ತುಂಬ ಕೇರ್ಫುಲ್ಲಾಗಿರಬೇಕು. 20 ದಿನ ಏನು ಬೇಕಾದರೂ ನಡಿಬೋದು. ಅತಿ ಹೆಚ್ಚು ಕೋರ್ಟು ಕೇಸು ಕಂಪ್ಲೇಂಟ್ಗಳು ನಡೀತಾನೇ ಇರುತ್ತೆ. ನೋಡಿಬೇಕಂದ್ರೆ ಎಂತೆಂಥ ಇವಾಗ ರಾಜಕೀಯ ವ್ಯಕ್ತಿಗಳಿಗೆಲ್ಲ ಏನೋ ಇದಕ್ಕಾದರೂ ಸ್ಟೇಷನ್ಗೆ ಹೋದ್ರು, ರೈಡ್ ಆಯಿತು, ID ರೈಡ್ ಆಯಿತು, ಈ ಥರ ಒಂದು ನಾನಾ ವಿಚಾರಗಳು ಬಂದೇ ಬರುತ್ತೆ. ಆ ಥರ ಬಂದಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ಹಿಂಗೆ ಆಗ್ತಿದೆ ಅಂದರೆ ಒಬ್ಬರನ್ನೊಬ್ಬರು ಸೂರ್ಯ ಶನಿ ನೋಡೋದ್ರಿಂದ ಈ ಥರ ಆಗ್ತಿರುತ್ತೆ. ಮನೇಲಿ ತಂದೆ ಮಕ್ಕಳು ಕಿತ್ತಾಟ, ದೊಡ್ಡ ದೊಡ್ಡ ಜಗಳಗಳು, ಶನಿವಾರ ಆಗಿರ್ಬೋದು, ಗುರುವಾರ ಆಗಿರ್ಬೋದು, ಬುಧವಾರ ಆಗಿರ್ಬೋದು, ಭಾನುವಾರ ಆಗಿರ್ಬೋದು, ಅತಿ ಹೆಚ್ಚು ಕಂಪ್ಲೇಂಟ್ಸ್ ಇವತ್ತೇ ಆಗೋದು. ಅತಿ ಹೆಚ್ಚು ಸಾವು ನೋವು ದುಃಖಗಳು ಕೂಡ ಈ ಒಂದು ದಿನಗಳಲ್ಲೇ ಆಗುತ್ತೆ. ಅದರಲ್ಲೂ ಸೂರ್ಯ ಹೋರೆ, ಶನಿ ಹೋರೆ, ಸೂರ್ಯ ಹೋರೆ, ಗುರು ಹೋರೆ, ಇಂಥ ಹೋರೆಗಳಲ್ಲೂ ಕೂಡ ಒಂದು ಕೆಲವೊಂದು ಕಹಿಕರ ಘಟನೆಗಳನ್ನ ನಡೀತಾ ಹೋಗ್ತವೆ. ಆ ಟೈಮು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ, ವಾರ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಯಾರೆಲ್ಲ ನೀವು ಏನೇ ಮಾಡಿದ್ರು ತುಂಬ ಕೇರ್ಫುಲ್ಲಾಗಿ ಹುಷಾರಾಗಿರಿ, ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದರಲ್ಲೂ ಮೀನರಾಶಿಯವರು, ಕನ್ಯಾ ರಾಶಿಯವರು ಪರಿಹಾರ ಮಾಡಿಕೊಳ್ಳೇಬೇಕು. ಮತ್ತು ನೋಡಿ ಸಿಂಹ ರಾಶಿ ಅಂತ ಹೇಳ್ತಾ ಬಂದೆ. ಸಿಂಹ ರಾಶಿಯಲ್ಲಿ M ಅನ್ನೋ ಅಕ್ಷರಕ್ಕೆ ತುಂಬ ಬ್ಯಾಡ್ ಟೈಮು, ತುಂಬ ಟೈಮ್ ಕೆಟ್ಟಿದೆ. ಯಾಕಂದರೆ ಗುರುವಿನ ಬದಲಾವಣೆ ಆಗ್ತಾ ಇದೆ. ಮಿಥುನ ರಾಶಿಯಿಂದ ಕಟಕಕ್ಕೆ ಗುರು ಬರೋದ್ರಿಂದ ಎಲ್ಲ ಒಂದು ಕಡೆ ಕಟಕ ರಾಶಿಯವ್ರಿಗೆ ಓಕೆ, ಯಾಕಂದರೆ ಕಟಕ ರಾಶಿಯವ್ರಿಗೆ ಇವಾಗ ಟೈಮ್ ಕೆಟ್ಟಿದೆ. 12ನೇ ಮನೇಲಿ ಗುರು ಇರೋದ್ರಿಂದ ತುಂಬ ಅವರು ಏನೇನೋ ಒಂದು ಪ್ರಾಬ್ಲಮ್ಗಳಲ್ಲಿ ಅನುಭವಿಸ್ತಾ ಇರ್ತಾರೆ. ಕಟಕ ರಾಶಿಯವರು ಯಾರ್ಯಾರೆಲ್ಲ ಇದ್ದೀರಾ ಅವರೆಲ್ಲರೂ ನೋಡ್ಕೊಳ್ಳಿ ನಿಮ್ಮ ರಾಶಿನ. ಅದೇ ರೀತಿ ಸಿಂಹ ರಾಶಿಯವರು, ನೆಕ್ಸ್ಟು ಸಿಂಹ ರಾಶಿಯವರು ಯಾರ್ಯಾರೆಲ್ಲ ಇದ್ದೀರಾ ಇವ್ರಿಗೂ ಇವಾಗಲೇ ಹೇಳ್ತಾ ಇದ್ದೀನಿ, ಗುರು ಬದಲಾವಣೆಯಿಂದ ನಿಮ್ಮ ರಾಶಿಯಲ್ಲಿ, ನಿಮ್ಮ ಸಿಂಹ ರಾಶಿಯವ್ರಿಗೆ, ಯಾಕಂದರೆ M ಅನ್ನೋ ಅಕ್ಷರ ಇವಾಗ ಆವಾಗಲೇ ನಡೀತಾ ಬರ್ತಾ ಇದೆ. M ಅನ್ನೋ ಅಕ್ಷರಕ್ಕೆ ಮಂಜುನಾಥ್, ಯಾಕಂದರೆ ರಾಶಿಯಲ್ಲಿ ಕೇತು ಬೇರೆ ಇರೋದ್ರಿಂದ, ಸಿಂಹ ರಾಶಿಯಲ್ಲಿ ಕೇತು ಇರೋದ್ರಿಂದ, ಸಪ್ತಮದಲ್ಲಿ ರಾಹು ಇರೋದ್ರಿಂದ M ಅನ್ನೋ ಅಕ್ಷರಕ್ಕೆ ಉಳಿಗಾಲ ಇಲ್ಲ ಅಂತ ಹೇಳ್ತಾ ಬಂದೆ. ಅಷ್ಟೇ M ಅಕ್ಷರದಿಂದ ತುಂಬಾ ಮಂಜುನಾಥ ಅಂತ ಹೇಳಿದ್ವಿ. ಆ ದೇವರ ಆ ಮಂಜುನಾಥನ್ನೇ ಬಿಟ್ಟಿಲ್ಲ ಕೇತು ಗ್ರಹ. ಅಂದರೆ ಗ್ರಹಗಳು ಅಷ್ಟು ಬಲವಾಗಿ ಏನಾದರೂ ಕ್ಯಾಚ್ ಮಾಡಿದ್ರೆ ಖಂಡಿತ ಯಾರನ್ನೂ ಬಿಡೋದಿಲ್ಲ. ಅದೇ ರೀತಿ ಸಿಂಹ ರಾಶಿಯವರಿಗೆ ನಾನಾ ಕಷ್ಟ, ಒಂದಲ್ಲ ಎರಡಲ್ಲ, ಮನೆ ಕುಟುಂಬದ ಪ್ರಾಬ್ಲಮ್ ಇಂದ ಹಿಡಿದು ಅವರ ಕಂಪನಿ, ಅವರ ಕೆಲಸ, ಅವ್ರ ಹತ್ರ ಕೆಲಸ ಮಾಡೋರು, ಹೀಗೆ ಒಂದಲ್ಲ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ ಸಿಂಹರಾಶಿಯವರು. ಸಿಂಹರಾಶಿಯವರು ಪರಿಹಾರ ಮಾಡಿಕೊಳ್ಳೇಬೇಕು. ಪರಿಹಾರ ಅಂದರೆ ಅಂಥ ಇಂಥ ಪರಿಹಾರ ಅಲ್ಲ. ಯಾಕಂದರೆ ಸಿಂಹರಾಶಿಯವ್ರಿಗೆ ನೋಡಿ, ನಿಮ್ಮ ಮನೆಯಲ್ಲೂ ಕೂಡ ನೀವು ಯಾರನ್ನಾದ್ರೂ ತುಂಬ ಬೇಕಾಗಿರೋರನ್ನ ಕಳ್ಕೊಳ್ಳೋ ಅಂಥ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ ಸಿಂಹರಾಶಿಯವರು ತುಂಬ ಕೇರ್ಫುಲ್ಲಾಗಿರಿ. ಗುರು ಬದಲಾವಣೆಯಿಂದ ಇವಾಗೆಲ್ಲೋ ಸ್ವಲ್ಪ ಉಸಿರಾಡ್ತಿದ್ದೀರಾ, ಆದರೆ ಗುರು ಬದಲಾವಣೆಯಿಂದ, ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಬರೋ ಗುರು ಬದಲಾವಣೆಯಿಂದ ಖಂಡಿತವಾಗ್ಲೂ ನಿಮಗೆ ಒಂದಲ್ಲ ಒಂದು ಪ್ರಾಬ್ಲಮ್, ಪ್ರತಿಯೊಂದು ಪ್ರಾಬ್ಲಮಲ್ಲೂ ಸಿಕ್ಕಾಕೊಳ್ತೀರಾ ಸಿಂಹರಾಶಿಯವರು. ಮದುವೆ ಏನು ಬೇಕಾದರೂ ಆಗ್ಬೋದು, ಮದುವೆ ಆಗಿಲ್ಲ ಅಂದರೆ ಮದುವೆ ಆಗುತ್ತೆ, ಅದರಿಂದ ಕಾಂಟ್ರವರ್ಸಿ ಆಗುತ್ತೆ, ಮದುವೆ ಕೂಡ ನಿಂತೋಗ್ಬೋದು ಸಿಂಹರಾಶಿಯವ್ರಿಗೆ. ಜೊತೆಗೆ ನಿಮ್ಮ ಮನೆಯಲ್ಲಿ ತುಂಬ ಅತಿ ಹೆಚ್ಚು ಡೈವರ್ಸ್ ಆಗುವಂಥದ್ದು, ಮನೆ ಬಿಟ್ಟು ಹೋಗೋ ಅಂಥದ್ದು, ಗಂಡ ಹೆಂಡತಿ ದೂರ ಆಗೋವಂಥದ್ದು, ಇದೆಲ್ಲ ಕೂಡ ಸಿಂಹರಾಶಿಯವ್ರಿಗೆ ಅತಿ ಹೆಚ್ಚು ಆಗ್ತಾ ಹೋಗ್ತದೆ. ಸಿಂಹರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಯಾಕಂದರೆ ಗುರು ಬದಲಾವಣೆ ಒಂದು ಕಡೆ, ರಾಹು ಕೇತುಗಳ ಒಂದು ಇದರಿಂದ ಒಂದು ಕಡೆ ಆಗ್ತಾ ಇರುತ್ತೆ, ವೀಕ್ಷಣೆಯಿಂದನೂ ಕೂಡ ಹಂಗೆ ಆಗ್ತಾ ಇರುತ್ತೆ. ಹಾಗಾಗಿ ಸಿಂಹರಾಶಿಯವರು ಪರಿಹಾರ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಒಂದೇ ಪರಿಹಾರ. ಮತ್ತು ನೀವು ಕೇತುವನ್ನು ಮತ್ತು ರಾಹುವನ್ನು ಅತಿ ಹೆಚ್ಚು ಆರಾಧಿಸಿ, ಮತ್ತು ಸೂರ್ಯ ನಮಸ್ಕಾರ ಮಾಡಿ. ಸೂರ್ಯ ಅಧಿಪತಿ ಆಗಿರ್ಬೋದು, ಆದರೆ ನಿಮ್ಮ ರಾಶಿಯಲ್ಲಿ ಇವಾಗ ಕೇತು ಬಂದು ಕೂತ್ಕೊಂಡಿರೋದ್ರಿಂದ, ಮತ್ತು ಗುರುವನ್ನು ಕೂಡ ತುಂಬ ಆರಾಧಿಸ್ಬೇಕಾಗುತ್ತೆ. ಯಾಕಂದರೆ ನಿಮ್ಗಿವಾಗ ಕಾಯಬೇಕಾಗಿರೋನೇ ಗುರು ಆಗಿರ್ತಾನೆ. ಹಾಗಾಗಿ ದಕ್ಷಿಣ ಮೂರ್ತಿಯನ್ನು ಅತಿ ಹೆಚ್ಚು ಆರಾಧಿಸಿ ಮತ್ತು ಪರಿಹಾರ ಮಾಡ್ಕೊಳ್ಳಿ. ಪರಿಹಾರ ಅಂತ ಅಂದರೆ ಒಂದು ಗುರುವಿನ ಸ್ಟೋನ್ ಆಗಿರ್ಬೋದು, ಅಥವಾ ಗುರುಗ್ರಹದ ಒಂದು ಏನು ನಿಮ್ಮ ಮನೆಯಲ್ಲಿ ಒಂದು ಸ್ಟೋನನ್ನು, ಗುರುವಿನ ಒಂದು ಫೋಟೋ, ದಕ್ಷಿಣ ಮೂರ್ತಿ ಒಂದು ಫೋಟೋ ಹಾಕ್ಕೊಂಡು ಕೂಡ ನಿಮಗೆ ಒಳ್ಳೆಯದಾಗತ್ತೆ.